ಎಲ್ಲ ಆತ್ಮಬಂಧಿಗಳಿಗೂ ಮಹಾವತಾರ್ ಸಂಸ್ಥಾಪಕರಾದ ಪತ್ರಿಜಿಯವರಿಗೂ ವೇದಿಕೆಗೆ ಕಾರಣೀಭೂತರಾದ ರಂಗನಾಥ್ ಗುರುಜಿಯವರಿಗೂ ಧನ್ಯವಾದಗಳು. ಹಾಗೆ ಅಕ್ಷರ ಜ್ಞಾನ ಕೊಟ್ಟಂತ ನನ್ನ ಎಲ್ಲ ಗುರುಗಳಿಗೂ ಮತ್ತು ನನ್ನ ಜನ್ಮದಾತರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಈ ದಿನ ನನಗೆ ತಿಳಿದಂತ ಒಂದು ವಿಷಯದ ಬಗ್ಗೆ ಪತ್ರಿಜಿಯವರ ತುಳಸಿದಳ ಎಂಬ ಒಂದು ಬುಕ್ಕಿನಿಂದ ಆರಿಸಿಕೊಂಡ ಒಂದು ಭಾಗವಾಗಿ ನಾನು ವಿಷಯ ಹಂಚಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದಗಳು. ಪ್ರಪಂಚದಲ್ಲಿ ಮೊದಲನೆಯದಾಗಿ ಮಕ್ಕಳ ಬೆಳವಣಿಗೆ ಅನ್ನೋ ವಿಷಯ ನಾನು ಹೇಳ್ತಾ ಇದ್ದೀನಿ. ಪ್ರಪಂಚದಲ್ಲಿ ಮೊದಲನೆಯದಾಗಿ ಅತಿ ಕಷ್ಟವಾದದ್ದು ಅಂದರೆ ಆತ್ಮಾನುಭವ ಮತ್ತು ಅನಂತರ ಮಕ್ಕಳ ಬೆಳವಣಿಗೆ. ಹಾಗಂತಂದ್ರೆ ಆತ್ಮಾನುಭವ, ನಾವು ನಮ್ಮ ಆತ್ಮದ ಬಗ್ಗೆ ಅನುಭವ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಕಷ್ಟ ಪ್ರಪಂಚದಲ್ಲಿ. ಜೊತೆಗೆ ಇನ್ನೊಂದು ವಿಷಯ ಅಂತಂದ್ರೆ ಮಕ್ಕಳ ಬೆಳವಣಿಗೆ. ಇದೆರಡು ತುಂಬಾ ಕಷ್ಟವಾದ ಕೆಲಸ ಪ್ರಪಂಚದಲ್ಲಿ ಜನಕ್ಕೆ. ಅದ್ರ ಬಗ್ಗೆ ನಾವು ಏನು ಅಂತ ತಿಳ್ಕೊಳ್ಳೋಣ. ಪತ್ರಿಜಿಯವರು ಏನ್ ಹೇಳಿದ್ದಾರೆ ಅಂತ. ಮನೆಯಲ್ಲಿರುವ ಒಂದು ಅಟ್ಟವನ್ನೇ ಹತ್ತಲಾಗದೆ ಇದ್ದವರು ಸ್ವರ್ಗವನ್ನು ಏರಲು ಹೇಗೆ ಬಯಸುದು? ಮನೆಯಲ್ಲಿ ಒಂದು ಸಣ್ಣ ಅಟ್ಟ ಕೂಡ ಹತ್ತಕ್ಕಾಗಲ್ಲ ಅನ್ನೋರು ನಾನು ಸ್ವರ್ಗಕ್ಕೆ ಏರ್ತೀನಿ ಅಂದ್ರೆ ಹೇಗಾಗತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಮಕ್ಕಳನ್ನು ಅದೇ ರೀತಿ ಯಾವ ರೀತಿ ನಾವು ಬೆಳೆಸ್ಬೇಕು ಅನ್ನೋದು ತುಂಬಾ ಕಷ್ಟ. ಅಂದ್ರೆ ಯಾವ ರೀತಿ ಬೆಳೆಸ್ಬೇಕು, ನಾವ್ ಹೇಗೆ ಅವ್ರನ್ನ ಒಂದು ಸರಿಯಾದ ಕೂತ್ಕೊಳ್ಳಿ, ಕರೆಕ್ಟ್ ಆಗಿ ಸೆಂಟ್ರಲ್ ಕೂತ್ಕೊಳ್ಳಿ. ನಮಸ್ತೆ, ಧನ್ಯವಾದಗಳು. ಅದೇ ಮನೆಯಲ್ಲಿರುವ ಒಂದು ಅಟ್ಟನೇ ಏರಕ್ಕಾಗ್ಲಿಲ್ಲ ಅಂದವ್ರಿಗೆ ಸ್ವರ್ಗ ಏರ್ತೀನಿ ಅಂತ ಆಸೆ ಇಟ್ಕೊಳ್ಳೋದು ಹೇಗೆ? ಹಾಗಂತ ಅಂದ್ರೆ ನಾವೇ ನಮ್ಮನ್ನ ತಿಳ್ಕೊಳ್ಳಿಲ್ಲ, ನಮ್ಮ ಆತ್ಮದ ಬಗ್ಗೆ ನಮಗೆ ಅರಿವಿಲ್ಲ ಅಂದಾಗ ನಾವು ಬೇರೆಯವ್ರಿಗಾಗ್ಲಿ ಅಲ್ಲ ನಮ್ಮ ಮಕ್ಕಳಿಗಾಗ್ಲಿ ನಾವು ಹೇಗೆ ತಿಳುವಳಿಕೆ ಹೇಳಕ್ ಸಾಧ್ಯ? ಅವ್ರನ್ನ ಯಾವ ಸರಿ ದಾರಿಗೆ ತರಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಪತ್ರಿಜಿ ಅವ್ರು ಏನ ಹೇಳಿದ್ದಾರೆ ಅಂತ ನಾವು ಇದನ್ನ ತಿಳ್ಕೊಳ್ಳೋಣ. ತನ್ನನ್ನು ತಿಳಿದುಕೊಂಡ ಮೇಲೇನೆ ಯಾರೇ ಒಂದು ವ್ಯಕ್ತಿ ಆಗ್ಲಿ ತನ್ನನ್ನು ತಾನು ಅರ್ಥಕೊಂಡ ಮೇಲೇನೆ ಅವರು ಯಾವುದೇ ವಿಷಯಕ್ಕೆ ಮುಂದುವರಿಬೇಕು. ತನ್ನನ್ನು ತಾನು ತಿಳಿದುಕೊಂಡ ನಂತರವೇ ಮದುವೆ ಕೂಡ ಮಾಡಿಕೊಳ್ಳಬೇಕು. ಮಕ್ಕಳನ್ನು ಹೆತ್ತು ಬೆಳೆಸಬೇಕು. ಆತ್ಮಜ್ಞಾನ ಇಲ್ಲದವರು ಮಕ್ಕಳನ್ನು ಹಡೆಯಬಹುದು, ಆದರೆ ಅವರನ್ನು ಹೇಗೆ ಬೆಳೆಸುವುದು ಎನ್ನುವ ಅರ್ಹತೆ ಅವರಿಗೆ ಇರುವುದಿಲ್ಲ. ಪೂರ್ವಕಾಲದಲ್ಲಿ ಗುರುಕುಲದಲ್ಲಿ ಮಕ್ಕಳೆಲ್ಲರೂ ಬೆಳೆದ ಹಾಗೆ ಈಗಿನ ಕಾಲದಲ್ಲೂ ಸಹ ಹಾಗೆಯೇ ಬೆಳೆಸಬೇಕು. ಅವಾಗೆಲ್ಲ ಪೂರ್ವಕಾಲದಲ್ಲಿ ರಾಜರುಗಳು ಕೂಡ ಎಲ್ಲರೂ ಒಂದು ಗುರುಕುಲಕ್ಕೆ ಮಕ್ಕಳನ್ನ ಹಾಕಿ ಅವರಿಗೆ ಒಳ್ಳೆಯ ವಿದ್ಯೆಗಳನ್ನ ಎಲ್ಲ ಥರದ ವಿದ್ಯೆಗಳಲ್ಲಿ ಪಾರಂಗತರಾಗಿ ಮಾಡಿ 10-12 ವರ್ಷ ಆಗೋಷ್ಟರಲ್ಲಿ ಎಷ್ಟೋ ವಿಷಯಗಳನ್ನ ಅವ್ರಿಗೆ ತಿಳುವಳಿಕೆ ಬರೋ ಥರ ಮಾಡಿ ಗುರುಕುಲಕ್ಕೆ ಕಳಿಸಿ ಅದನ್ನ ಕಲಿಸ್ತಿದ್ರು. ಯಾವ ಪ್ರಾಣಿಯಾದರೂ ಒಂದು ಪ್ರಾಣಿಯನ್ನು ಹುಟ್ಟಿಸ್ಬೋದು. ಈಗ ಯಾವುದಾದ್ರೂ ಒಂದು ಪ್ರಾಣಿ ಕೂಡ ಒಂದು ಮರಿ ಮಾಡ್ಕೊಳ್ಳುತ್ತೆ. ಅದು ಪ್ರಾಣಿಯೇ ಇರ್ತಿರಲ್ಲ, ಅದು ಅದರೇನು ದೊಡ್ಡ ವಿಷಯ ಅಲ್ಲ. ಅದು ಪ್ರಕೃತಿಯ ಮಹತ್ವ. ಅದು ಎಲ್ಲ ಪ್ರಕೃತಿನಲ್ಲೇ ಅದು ಒಂದು ಇದಾಗಿರುತ್ತೆ. ಅದು ವರದಾನ, ಪ್ರಕೃತಿ ವರದಾನ. ಯಾವುದೇ ಒಂದು ಪ್ರಾಣಿ ಕೂಡ ಅದರ ವಂಶಾಭಿವೃದ್ಧಿಗೆ ಅದನ್ನ ಮಾಡ್ಕೊಳ್ಳೋದಂಥದ್ದು ಒಂದು ಪ್ರಕೃತಿಯ ಒಂದು ಮಹತ್ವ. ಹಾಗೆ ಮಾನವರು ಕೂಡ ಒಂದು ಜನ್ಮ ಕೂಡ ಅದು ಪ್ರಕೃತಿಗೆ ಸಹಜವಾಗಿ ಇರುತ್ತೆ. ಆದರೆ ಮಾನವರ ಬೆಳವಣಿಗೆ ಎನ್ನುವುದು ಶರೀರಗಳ ಬೆಳವಣಿಗೆ ಅಷ್ಟೇ ಅಲ್ಲ. ಮಾನವರು ಬರೀ ಶರೀರ ಬೆಳೆಸ್ಕೊಳ್ಳೋದು, ಮಕ್ಕಳು ಮಾಡ್ಕೊಳ್ಳೋದು, ಊಟ ತಿಂಡಿ ಇದನ್ನೇ ಅಷ್ಟೇ ಅಲ್ಲ. ಶರೀರ ಬೆಳವಣಿಗೆ ಅಷ್ಟೇನೆ ನಾವು ಮಾಡಿಕೊಂಡ್ರೆ ನಾವು ಏನು ಸಾಧನೆ ಮಾಡೋಕ್ಕಾಗಲ್ಲ. ಆದ್ದರಿಂದ ಮೇಧಾ ಸಂಪನ್ನ ಹೊಂದಬೇಕು. ಮೇಧಾ ಸಂಪನ್ನತ್ವ ಅಂದ್ರೆ ಪೂರ್ಣ ವಿಕಾಸ ಹೊಂದಿರುವ ಮಾನವರಿಂದಲೇ ಆ ಬೆಳವಣಿಗೆ ಸಾಧ್ಯ. ನಾವು ಶರೀರನ ಪೂರ್ಣ ಬೆಳವಣಿಗೆ ಮಾಡಿಸ್ಕೊಂಡು ಪೂರ್ಣ ಬೆಳವಣಿಗೆ ಆದ್ಮೇಲೆ ನಾವು ಮೇಧಾ ಸಂಪನ್ನ ಮಾಡ್ಕೋಬೇಕು. ಮೇಧಾ ಸಂಪತ್ತು ಮೇಧಸ್ಸು, ಓಜಸ್ಸು, ತೇಜಸ್ಸು ಅಂತ ಈ ರೀತಿ ಎಲ್ಲ ಒಬ್ಬ ಮನುಷ್ಯನಿಗೆ ಅವೆಲ್ಲ ಇರಬೇಕಾದಂಥ ಒಂದು ಗುಣಲಕ್ಷಣಗಳಾಗಿರುತ್ತೆ. ಅದರಲ್ಲಿ ಮೇಧಸ್ಸಿನ ಪೂರ್ಣ ವಿಕಾಸ ಎನ್ನುವುದು ಆತ್ಮಾನುಭವದಿಂದಲೇ ಪ್ರಾರಂಭ ಆಗುತ್ತದೆ. ಅದು ನಮ್ಗೆ ಆತ್ಮಾನುಭವ ಬರ್ಬೇಕಾದ್ರೆ ಮೇಧಸ್ಸು ಅನ್ನೋದು ಪೂರ್ಣವಾಗಿ ಬೆಳಿಬೇಕು. ಕ್ರಮೇಣ ಆತ್ಮವಿಜ್ಞಾನದಲ್ಲಿ ನಿಷ್ಣಾತವಾದಾಗಲೇ ಅದು ಪರಿಪೂರ್ಣವಾಗುತ್ತದೆ. ನಾವು ಆತ್ಮಜ್ಞಾನನ ಬಳಸ್ಕೊಂಡಾಗ ಅದು ಪರಿಪೂರ್ಣ ಆಗುತ್ತದೆ. ಈ ಸಿದ್ಧಾಂತವನ್ನು 2500 ವರ್ಷದ ಹಿಂದೆ ಸಾಕ್ರಟೀಸ್ ವಿಶೇಷವಾಗಿ ಪ್ರವಚನ ನೀಡಿದರು. ಸಾಕ್ರಟೀಸ್ ಅನ್ನುವರೊಬ್ರು ಇದ್ರ ಬಗ್ಗೆ 2500 ವರ್ಷದ ಹಿಂದೆನೆ ತಿಳಿಸಿದ್ದಾರೆ. ಮಕ್ಕಳ ಬೆಳವಣಿಗೆ ಎನ್ನುವುದು ಅವರ ಅತಿ ಮುಖ್ಯವಾದ ಬೋಧನಾಂಶವಾಗಿರುತ್ತದೆ. ಮಕ್ಕಳನ್ನ ನಾವು ಯಾವ ರೀತಿ ಬೆಳೆಸ್ಬೇಕು ಅನ್ನೋದು ಅವ್ರದ್ದು ಒಂದು ಬೋಧನೆಯ ಮುಖ್ಯ ಅಂಶ ಆಗಿರುತ್ತದೆ. ಹಿಂದೂ ಧರ್ಮದಲ್ಲೂ ಸಹ ಬ್ರಹ್ಮಚಾರ್ಯಾಶ್ರಮದ ನಂತರವೇ ಗೃಹಸ್ಥಾಶ್ರಮ
ಧರ್ಮವಾಗಿ ನಿರ್ವಹಿಸಲಾಗಿದೆ. ಹಿಂದೂ ಧರ್ಮದಲ್ಲೂ ಕೂಡ ಅಷ್ಟೇನೆ ನಾವು ಒಂದು ಬ್ರಹ್ಮಚರ್ಯಾಶ್ರಮ ಆದ್ಮೇಲೆನೆ ಗೃಹಸ್ಥಾಶ್ರಮಕ್ಕೆ ಕಾಲಿಡೋದಕ್ಕೆ ಅರ್ಹರಾಗುತ್ತಾರೆ. ಬ್ರಹ್ಮಜ್ಞಾನದಲ್ಲಿ ಚಲಿಸುವವರೇ ಬ್ರಹ್ಮಚಾರಿಗಳು. ಅಂದ್ರೆ ಬ್ರಹ್ಮಜ್ಞಾನ ಅಂದ್ರೆ ಬ್ರಹ್ಮ ಅಂತಂದ್ರೆ ವಿಶೇಷ ಬುದ್ಧಿ ಉಳ್ಳವರಾಗಿರ್ಲಿ, ಅದು ಬ್ರಹ್ಮಜ್ಞಾನ ತಿಳ್ಕೊಳ್ಳೋದು ಅಂತ ಇರುತ್ತೆ. ಆ ಬ್ರಹ್ಮಜ್ಞಾನ ನಾವು ಅರ್ಥಕೊಂಡಾಗ ಬ್ರಹ್ಮಚಾರಿಗಳು ಆಗಿರ್ತಾರೆ. ಅವರು ಬ್ರಹ್ಮಜ್ಞಾನ ಅರ್ಥಕೊಂಡವರೇ ಬ್ರಹ್ಮಚಾರಿಗಳು. ಒಂದು ಶೈವದ ದೆಸೆ ಹೋಗಿ ಅಂದ್ರೆ ಶಿಶು ಅವಸ್ಥೆ ಹೋಗಿ ಬಾಲ್ಯಾವಸ್ಥೆ ಬರುತ್ತದೆ. ಶಿಶು ಅಂದ್ರೆ ತುಂಬ ಚಿಕ್ಕ ಒಂದು ಶಿಶು ಅವಸ್ಥೆ ಅಂತಂದ್ರೆ 2-3 ವರ್ಷದ ಒಳಗಡೆಗೆ ಅದು ಚಿಕ್ಕದು ಶೈವಾವಸ್ಥೆ ಆಗಿರುತ್ತದೆ. ನಂತರ ಬಾಲ್ಯಾವಸ್ಥೆ ಬರುತ್ತದೆ. ಅದು ಬರ್ತಿದ್ದಂಗೆನೆ ಬಾಲರೇ ಅದಾದ್ಮೇಲೆ ಇನ್ನೊಂದು ಸ್ವಲ್ಪ ದೊಡ್ಡವರಾದಾಗ ಇವತ್ತಿನ ಬಾಲರೇ ನಾಳಿನ ಪೌರರು. ನಾವು ಆ ಬಾಲಕರಿದ್ದಾಗಲೇ ನಾಳೆಗೆ ನೀವು ಒಂದು ದೊಡ್ಡ ವ್ಯಕ್ತಿ ಆಗಬೇಕು ಅಂತ ಅವ್ರನ್ನ ರೂಪಿಸ್ಬೇಕು. ಆದ್ದರಿಂದ ಈ ಬಾಲಬಾಲಿಕೆಯರಿಗೆ ಉಪನಯನ ಕಾರ್ಯಕ್ರಮ ನಿರ್ವಹಿಸುವುದು ಹಿಂದೂ ಧರ್ಮದಲ್ಲಿರುವ ಪ್ರಧಾನ ಅಂಶ. ಆ ಒಂದು ವಯಸ್ಸು ಬಂದಾಗ ನಾವು ಉಪನಯನ ಅಂತಂದ್ರೆ ಅವರಿಗೆ ಉಪನಯನ 2-3 ರೀತಿನಲ್ಲಿರುತ್ತೆ. ಉಪನಯನ ಅಂದ್ರೆ 3ನೆಯ ಕಣ್ಣು ಎಂದು ಸಹ ಹೇಳುತ್ತೇವೆ. 3ನೆಯ ಕಣ್ಣು ದಿವ್ಯ ದೃಷ್ಟಿ, ದಿವ್ಯ ಶ್ರವಣ, ದಿವ್ಯ ಯಾನ ಮುಂತಾದವುಗಳೆಲ್ಲ ಇದರಲ್ಲಿ ಬರುತ್ತದೆ. ನಾವು ಉಪನಯನ ಅಂತಂದ್ರೆ ಒಂದೊಂದು ಜಾತಿ ಅಥವಾ ಒಂದೊಂದು ಮತದವರು ಒಂದೊಂದು ರೀತಿ ತಿಳ್ಕೊಂಡಿರ್ತಾರೆ. ಇದರಲ್ಲಿ ಉಪನಯನ ಮಾಡೋದು ಒಂದು ಟೈಮು ಅಂದ್ರೆ ಅವರು ವ್ಯವಸ್ಥೆಯಲ್ಲಿ ಮುಂದುವರೆದಿರಬೇಕು. ಬ್ರಹ್ಮೋಪದೇಶ ಮಾಡುತ್ತಾರೆ ಅಂದರೆ ತತ್ವಮಸಿ, ನೀನೇ ದೇವರು, ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನೇ ದೇವರು ಅಂತ ತಿಳ್ಕೊಂಡಾಗ ನಾನು ದೇವರು ಎನ್ನುವುದನ್ನು ಬೋಧಿಸುತ್ತಾರೆ. ಆದರೆ 3ನೇ ಕಣ್ಣು ಎನ್ನುವುದು ಧ್ಯಾನಾಭ್ಯಾಸದಿಂದಲೇ ಅಂಕುರವಾಗುತ್ತದೆ. ನಾವು ಯಾರೇನು ಹೇಳ್ಕೊಟ್ರು ಕೂಡ ಅದು ಧ್ಯಾನ ಮಾಡಿದಾಗಲೇ ಮಾತ್ರ 3ನೇ ಕಣ್ಣು ಓಪನ್ ಆಗುತ್ತದೆ. ಅದು ಅಂದ್ರೆ ಅದು ಬೆಳವಣಿಗೆ ಕಾಣಿಸುತ್ತೆ, ದೃಷ್ಟಿಗೆ ಬರುತ್ತದು. ಧ್ಯಾನ ಯೋಗ ಎಂದರೆ ಚಿತ್ತವೃತ್ತಿ ನಿರೋಧ. ಧ್ಯಾನ ಯೋಗ ಅಂತಂದ್ರೆ ಚಿತ್ತವೃತ್ತಿ ನಿರೋಧ ಅಂದ್ರೆ ನಾವು ಚಿತ್ತ ಅಂದ್ರೆ ಮನಸ್ಸಿನ ನಾವು ಯಾವ ರೀತಿ ಬೆಳವಣಿಗೆ ಮಾಡ್ಕೋಬೇಕು, ಮನಸ್ಸಿನ ಒಂದೊಂದು ಹಂತಗಳನ್ನ ನಾವು ಯಾವ ರೀತಿ ತಿಳ್ಕೋಬೇಕು ಅನ್ನೋದಕ್ಕೆ ಚಿತ್ತವೃತ್ತಿ ನಿರೋಧ. ಅದು ಆನಾಪಾನಸತಿ ಅಥವಾ ಶ್ವಾಸದ ಮೇಲೆ ಗಮನದಿಂದ ಮಾತ್ರವೇ ಸಾಧ್ಯವಾಗುತ್ತದೆ. ನಾವು ಚಿತ್ತವೃತ್ತಿಗಳ ನಿರೋಧ ಮಾಡ್ಕೋಬೇಕು ಅಂತ ಅಂದ್ರೆ ಆನಾಪಾನಸತಿನ ನಾವು ರೂಢಿಸ್ಕೋಬೇಕು. ನಮ್ಮ ಶ್ವಾಸದ ಮೇಲೆ ನಾವು ಗಮನ ಇಟ್ಟಾಗ ಮಾತ್ರ ಚಿತ್ತವೃತ್ತಿ ನಿರೋಧ ಆಗುತ್ತೆ. ಆಗ ನಾವು 3ನೇ ಕಣ್ಣನ್ನು ನಾವು ಓಪನ್ ಮಾಡ್ಕೊಳ್ಳೋದಿಕ್ಕೆ ಅಥವಾ ಬೆಳಕಿಗೆ ತರೋದಿಕ್ಕೆ ನಾವು 3ನೇ ಕಣ್ಣಿನಿಂದ ಯಾವುದಾದ್ರೂ ದೃಷ್ಟಿಸಿ ನೋಡೋದಿಕ್ಕೆ, ದೃಷ್ಟಿ ಬಗ್ಗೆ ನಾವು ತಿಳ್ಕೊಳ್ಳೋದಿಕ್ಕೆ ಅರ್ಹರಾಗುತ್ತೇವೆ. ಶಿಶುತ್ವ ಹೋಗಿ ಬಾಲತ್ವ ಬರುತ್ತಲೇ ಬಾಲಬಾಲಿಕೆಯರೆಲ್ಲರಿಗೂ ಪ್ರಪ್ರಥಮವಾಗಿ ಬ್ರಹ್ಮೋಪದೇಶವನ್ನು ಮಾಡಿ ಧ್ಯಾನಾಭ್ಯಾಸ ರೀತಿಯನ್ನು ಅವರ ಜೀವನದಲ್ಲಿ ಪ್ರವೇಶಿಸಲಾಗುತ್ತದೆ. ಅಂದ್ರೆ ಶಿಶುತ್ವ ಹೋಗಿ ಬಾಲತ್ವ ಬರುತ್ತದೆ. ಬಾಲತ್ವ ಬಂದಾಗ ಅವ್ರಿಗೆ ಧ್ಯಾನಾಭ್ಯಾಸವನ್ನು ನಾವು ಹೇಳ್ಕೊಟ್ಟು ಅವ್ರಿಗೆ ಆ ಒಂದು ನಡೆಯಲ್ಲಿ ನಡೆಯೋ ಥರ ಮಾಡಬೇಕು. ಬಾಲತ್ವ 5 ವರ್ಷಗಳು ಇರುತ್ತವೆ. ಆ ವಯಸ್ಸಿನಲ್ಲಿ ನಾವು ಯಾವ ರೀತಿ ಬೇಕಾದ್ರೆ ತಿದ್ದಬಹುದು. 5 ವರ್ಷದಲ್ಲಿ ನಾವು ಮಕ್ಕಳಿಗೆ ಏನು ಹೇಳ್ಕೊಟ್ರು ಕೇಳುವಂತ ಒಂದು ಪರಿಸ್ಥಿತಿನಲ್ಲಿ ಅವ್ರು ಇರ್ತಾರೆ. 7 ವರ್ಷಗಳ ನಂತರ ಬಾಲಕಿಯರು ಯುವಾವಸ್ಥೆ ಪ್ರವೇಶಿಸುತ್ತಾರೆ. ಅವ್ರಿಗೆ 5 ವರ್ಷ ತುಂಬಿ ಮತ್ತೆ 7ನೇ ವರ್ಷ ಬರುವಷ್ಟರಲ್ಲಿ ಅವ್ರಿಗಾಗಲೇ ತುಂಬಾ ತಿಳುವಳಿಕೆ ಬಂದಿರುತ್ತೆ. ನಾವೇನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದೆಲ್ಲರ ಬಗ್ಗೆ ಅವರಿಗೆ ತಿಳುವಳಿಕೆ ಬಂದಿರುತ್ತೆ. ಆ ವಯಸ್ಸಿನಲ್ಲಿ ಬಾಲಕಿಯರಿಗೆ ನಾವು ಎಲ್ಲಾ ವಿಷಯಗಳನ್ನು ಹೇಳಿದ್ರೆ ಅವ್ರಿಗೆ ಗ್ರಹಿಸ್ಕೊಳ್ಳುವಂಥ ಶಕ್ತಿ ಬಂದಿರುತ್ತೆ. ಇನ್ನು 7 ವರ್ಷಗಳ ನಂತರ ಪೂರ್ಣವಾಗಿ ಬ್ರಹ್ಮಜ್ಞಾನಿಗಳಾಗಿ ಪ್ರಕಾಶಕ್ಕೆ ಬರುತ್ತಾರೆ. ಅದರಿಂದ ನೂತನವಾಗಿ ಸೃಷ್ಟಿ ಕಾರ್ಯಕ್ರಮಕ್ಕೆ ತಕ್ಕ ಶಕ್ತಿ ಸಾಮರ್ಥ್ಯಗಳು ಅವರಿಗೆ ಬರುತ್ತೆ. ಆ ಟೈಮಲ್ಲಿ ನಾವು ಹೊಸದಾಗಿ ಏನು ಹೇಳ್ಕೊಟ್ರು ಅವರು ಗ್ರಹಿಸ್ಕೊಂಡು ಮುಂದುವರಿತಾರೆ. ಅಂದರೆ ಬ್ರಹ್ಮಜ್ಞಾನ ಸಂಪೂರ್ಣವಾಗಿ ತಿಳಿದುಕೊಳ್ಳುವವರೆಗೂ ಗೃಹಸ್ಥಾಶ್ರಮದಲ್ಲಿ ಪ್ರವೇಶಿಸಬಾರದು. ಅಂದ್ರೆ ಇವರಿಗೆ 7 ವರ್ಷ ತುಂಬಿ 7 ಮತ್ತೆ 10 ವರ್ಷ ಮತ್ತೆ 12 ವರ್ಷ ಈ ರೀತಿ ವರ್ಷಕ್ಕೆ ಅವ್ರನ್ನ ಹೆಚ್ಚಿಸ್ಕೊಂಡು ಅವ್ರಿಗೆ ಒಂದೊಂದೇ ಜ್ಞಾನಗಳಿಗೆ ತಿಳಿತಾ ಬಂದಾಗ ಅವರು ಗೃಹಸ್ಥಾಶ್ರಮಕ್ಕೆ ಕಾಲಿಡೋದಕ್ಕೆ ಅರಿವು ತಗೋತಾ ಇರ್ತಾರೆ. ಯುವಜನ ಪ್ರಾರಂಭದಲ್ಲೇ ಬ್ರಹ್ಮೋಪದೇಶ ಉಪನಯನ ಕಾರ್ಯಕ್ರಮಗಳನ್ನು ಮುಗಿಸಿ ಬಾಲ್ಯದಲ್ಲೇ ಸಂಪೂರ್ಣವಾಗಿ ಜ್ಞಾನಾಭ್ಯಾಸ ನಡೆದು ಯೌವನದಲ್ಲಿ ಪ್ರವೇಶಿಸುವ ಸಮಯಕ್ಕೆ ಪೂರ್ತಿ ಬ್ರಹ್ಮಚಾರಿಣಿಗಳಾಗಿ ದೇಹದಾರುಢ್ಯ ಜೊತೆ ಆತ್ಮದಾರುಢ್ಯವನ್ನು ಸಹ ಸಂಪೂರ್ಣವಾಗಿ ಬೆಳೆಸಿಕೊಂಡಿರುತ್ತಾರೆ. ಅಂದ್ರೆ ಅವ್ರಿಗೆ
ಶೈವಾವಸ್ಥೆ ಆಯಿತು, ಬಾಲಾವಸ್ಥೆ ಆಯಿತು. ನೆಕ್ಸ್ಟ್ ಯುವಾವಸ್ಥೆ. ಯುವಕತನ ಬರುವಷ್ಟರಲ್ಲಿ ಅವರು ಬ್ರಹ್ಮಚರ್ಯದ ಬಗ್ಗೆ ಎಲ್ಲ ತಿಳ್ಕೊಂಡು ಬ್ರಹ್ಮಚಾರಿಗಳಾಗಿ ಅಥವಾ ಬ್ರಹ್ಮಚಾರಿಣಿಗಳಾಗಿ ಹೆಂಗಸರು ಮತ್ತು ಹುಡುಗಿಯರು ಕೂಡ ದೇಹದ ಆರೋಗ್ಯದ ಜೊತೆಗೆ ದೇಹ ಕೂಡ ದಾರುಢ್ಯವಾಗಿ ಬೆಳೆಸ್ಕೊಂಡು ಆತ್ಮದಾರುಢ್ಯವನ್ನು ಕೂಡ ತಿಳ್ಕೊಂಡು, ಆತ್ಮ ಅಂದರೆ ಬರೀ ದೇಹ ಬೆಳೆಸಿದ್ರೆ ಆಗಲ್ಲ, ದೇಹದ ಜೊತೆಗೆ ಆತ್ಮಜ್ಞಾನವನ್ನು ಕೂಡ ಬೆಳೆಸ್ಕೊಂಡು ಸಂಪೂರ್ಣವಾಗಿ ಅವರು ಬೆಳವಣಿಗೆ ಹೊಂದಿರ್ತಾರೆ. ಅಂಥ ಟೈಮಲ್ಲಿ ಅವರಿಗೆ ಅವರು ತಕ್ಷಣ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ಅವರು ಮುಂದುವರಿಯೋದಕ್ಕೆ ಅವರು ಅರ್ಹರಾಗಿರುತ್ತಾರೆ. ಆ ರೀತಿ ಅವರು ಗೃಹಸ್ಥಾಶ್ರಮವನ್ನು ಪಡೆದ ನಂತರ ಅವರು ತನ್ನಿಗೆ ತಾನೇ ಗೃಹಸ್ಥಾಶ್ರಮವನ್ನು ನಿಭಾಯಿಸುವ ಒಂದು ಶಕ್ತಿ ಕೂಡ ಬಂದಿರುತ್ತದೆ. ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ನೂತನ ಶಿಶುಗಳನ್ನು ಪ್ರಕೃತಿಯ ಮಡಿಲಿನಿಂದ ಪಡೆದುಕೊಂಡು ಅವರು ಶಿಶುತ್ವದಲ್ಲಿರುವಾಗ ಅವರ ಶರೀರ ಪೋಷಣೆ ಸಕ್ರಿಯವಾಗಿ ನೋಡಿಕೊಳ್ಳುತ್ತಾ ಅವರೂ ಸಹ ವಯಸ್ಸಿಗೆ ಬಂದ ತಕ್ಷಣವೇ ಅವರ ಆತ್ಮೋನ್ನತಿಗೆ ಕೂಡ ಕಾರಣಭೂತರಾಗುತ್ತಾರೆ. ಸರಿಯಾದ ಮಕ್ಕಳ ಬೆಳವಣಿಗೆ ನಡೆಯುತ್ತದೆ. ಅಂದರೆ ಇವರು ನಾವು ಶೈವಾವಸ್ಥೆ, ಬಾಲಾವಸ್ಥೆ ಮತ್ತು ಒಂದು ಯುವಾವಸ್ಥೆಯಲ್ಲಿ ಅವರು ಪೂರ್ಣ ಜ್ಞಾನ ತಿಳ್ಕೊಂಡಾಗ ಅವರು ಒಂದು ಬ್ರಹ್ಮಚರ್ಯಾಶ್ರಮ ಬಿಟ್ಟು ಗೃಹಸ್ಥಾಶ್ರಮಕ್ಕೆ ಬರಬಹುದು. ಗೃಹಸ್ಥಾಶ್ರಮ ಬಂದು ಕೂಡ ಅವರು ಒಂದು ಪ್ರಕೃತಿಯ ನಿಯಮದಂತೆ ಪ್ರಕೃತಿಯಲ್ಲಿ ಒಂದು ಮಗುವನ್ನು ಪಡೆದು, ಪ್ರಕೃತಿಯ ಸಹಾಯದಿಂದ ಒಂದು ಮಗುವನ್ನು ಪಡೆದು ಆ ಮಗುವನ್ನು ಕೂಡ ಅವರು ಚೆನ್ನಾಗಿ ಸಾಕೋದಕ್ಕೆ ಅರ್ಹರಾಗಿರುತ್ತಾರೆ. ಅವರು ಅದನ್ನ ಸಾಕಿ ಅವರು ಕೂಡ ಅದು ಆತ್ಮೋನ್ನತಿ ಮಾಡ್ಕೊಳ್ಳುವಂಥ ರೀತಿ ಬೆಳೆಸೋದಕ್ಕೆ ಅವರು ತಂದೆ ತಾಯಿಗಳಾಗಿ ಅರ್ಹರಾಗಿರುತ್ತಾರೆ. ಇದು ಒಂದು ಶಿಶು ಅವಸ್ಥೆಯಿಂದ ಬಾಲ್ಯಾವಸ್ಥೆಯಿಂದ ಯವನಾವಸ್ಥೆ ಮತ್ತು ಬ್ರಹ್ಮಚರ್ಯ ಬಿಟ್ಟು ಅವರು ಗೃಹಸ್ಥಾಶ್ರಮಕ್ಕೆ ಬರುವವರೆಗಿನ ಒಂದು ಹಂತಗಳಾಯಿತು. ಆತ್ಮವಿದ್ಯೆ ಇರುವವರೇ, ಆತ್ಮಾನುಭವ ಇರುವವರೇ ಅನೇಕಾನೇಕ ಲೋಕವಿದ್ಯೆಗಳನ್ನು ಅತಿ ಸುಲಭವಾಗಿ ವಶ ಮಾಡಿಕೊಳ್ಳಬಹುದು. ಅಂದ್ರೆ ಅಷ್ಟರಲ್ಲಾಗಲೇ ಅವ್ರಿಗೆ ಆತ್ಮವಿದ್ಯೆ ಎಲ್ಲ ಗೊತ್ತಿರಬೇಕು. ಆತ್ಮವಿದ್ಯೆ ತಿಳ್ಕೊಂಡವ್ರು ಮಾತ್ರ, ಆತ್ಮಾನುಭವ ಇದ್ದವ್ರು ಮಾತ್ರ ಇವೆಲ್ಲನೂ ಸುಲಭವಾಗಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತೆ. ಕಲ್ತುಕೊಂಡವ್ರಂತ ವಿದ್ಯೆ ಮಾತ್ರ ಕಲ್ತ್ಕೊಂಡವ್ರಂಥವ್ರು ಎಲ್ಲಾನು ತಿಳಿದಂಗೆ ಆಗಿರಲ್ಲ. ಆದ್ರೆ ಆತ್ಮವಿದ್ಯೆಗಳು ಕೂಡ ಬೇಕು. ಲೋಕವಿದ್ಯೆಗಳನ್ನು ತಮ್ಮ ಪ್ರೌಢ ದೆಸೆಗಳಲ್ಲಿ, ತಮ್ಮ ವೃದ್ಧಾಪ್ಯ ದೆಸೆಗಳಲ್ಲಿ ಲೋಕ ಕಲ್ಯಾಣಕ್ಕಾಗಿ ಉಪಯೋಗಿಸಬಲ್ಲರು. ಅದನ್ನ ಆತ್ಮವಿದ್ಯೆ ತಿಳ್ಕೊಂಡಾಗ ಅವರು ಇದನ್ನ ಲೋಕವಿದ್ಯೆಯಾಗಿ ಮತ್ತು ಪ್ರೌಢ ದೆಸೆಗಳಲ್ಲಿ ಅಂದ್ರೆ ಎಲ್ಲ ಒಂದು ಉನ್ನತವಾದ ಒಂದು ಶಿಕ್ಷಣಕ್ಕೆ ಬರೋ ಕೂಡ ಮತ್ತೆ ವೃದ್ಧಾಪ್ಯದಲ್ಲೂ ಕೂಡ ಅದನ್ನ ಉಪಯೋಗ ಮಾಡ್ಕೊಳ್ಳೋಕ್ಕೆ ಆಗುತ್ತೆ. ಅವ್ರ ಮೇಲೆ ಅವರು ತಿಳುವಳಿಕೆ ಇಲ್ಲ ಅಂದಾಗ ಅವರು ಇದನ್ನೆಲ್ಲನೂ ಏನು ಮಾಡೋಕ್ಕಾಗಲ್ಲ. ಅದರಿಂದ ಆತ್ಮವಿದ್ಯೆ ಇಲ್ಲದವರು, ಆತ್ಮ ಇಲ್ಲದ ಮನುಷ್ಯರ ಥರನೇ ಮೂರ್ಖರ ಥರ ಆಗಿರ್ತಾರೆ. ಆತ್ಮವಿದ್ಯೆ ಇಲ್ಲದ ಮೂರ್ಖರು ತಮ್ಮ ವಿದ್ಯೆಗಳನ್ನು ವಿನಾಶಕ್ಕಾಗಿ ಮಾತ್ರ ಉಪಯೋಗಿಸ್ತಾರೆ. ಆತ್ಮವಿದ್ಯೆ ಇದ್ರೆ ಮಾತ್ರ ತನ್ನ ಬಗ್ಗೆ ತಾನು ತಿಳುವಳಿಕೆ ಇದ್ದಾಗ ಮಾತ್ರ ಅವರು ಪ್ರಪಂಚ ಜ್ಞಾನ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಪ್ರಪಂಚಾದ್ಯಂತ ಗತಕಾಲದಲ್ಲಿ ನಡೆದ ದೌರ್ಜನ್ಯಗಳು, ದರೋಡೆಗಳು, ಮಾರಣ ಹೋಮಗಳು, ಈ ರೀತಿಯ ಪ್ರಸ್ತುತ ನಡೆಯುತ್ತಿರುವ ದೌರ್ಜನ್ಯಗಳು, ದರೋಡೆಗಳು, ಮಾರಣ ಹೋಮಗಳು ಇವೆಲ್ಲ ಮಕ್ಕಳ ಬೆಳವಣಿಗೆ ಸರಿಯಾಗಿಲ್ಲದೆ ಇರುವುದರಿಂದಲೇ ಈಗ ನಡೀತಾ ಇದೆ. ಅಂದರೆ ಇವಾಗೆಲ್ಲ ನಡೀತಾ ಇದೆಯಲ್ಲ ದೌರ್ಜನ್ಯಗಳು, ಒಬ್ಬರ ಮೇಲೆ ಒಬ್ಬನ ಯಾವನೇ ಇರ್ತಾನೆ ಅವನ ಮೇಲೆ ಅವ್ರನ್ನ ತುಂಬ ದ್ವೇಷ ಕಟ್ಕೊಳ್ಳೋದು, ಅವ್ರನ್ನ ಇವತ್ತೇನಾದರೂ ಮಾಡಿ ಮುಗಿಸ್ಲೇಬೇಕು, ಅವ್ರಿಗೆ ನಾವು ಏನಾದರೂ ತೊಂದರೆ ಕೊಡಲೇಬೇಕು, ಈ ಥರ ಒಂದು ಮಾರಣ ಹೋಮಗಳೆಲ್ಲ ಆಗ್ತಾ ಇರೋದು. ಒಂದು ಗ್ರೂಪಲ್ಲೆಲ್ಲ ಒಂದೊಂದು ಗ್ರೂಪೆಲ್ಲ ಒಂದೊಂದ್ಸರಿ ಮುಳುಗಡೆ ಮಾಡ್ತಾ ಇದ್ದಾರೆ. ಈ ರೀತಿ ಎಲ್ಲ ಆಗಬೇಕಾದ್ರೆ ಅವ್ರಿಗೆ ಆತ್ಮಜ್ಞಾನ ಕಡಿಮೆ ಆಗಿರುತ್ತೆ. ಮತ್ತು ಅವರು ಸ್ವಚ್ಛವಾಗಿ ಹಿರಿಯರಿಂದ ಅವರು ಒಂದು ಯಾವುದೇ ಜನ್ಮತಃ ಅವರು ಒಳ್ಳೆಯ ಒಂದು ವಾತಾವರಣದಲ್ಲಿ ಬೆಳೆದಿರಲ್ಲ. ಈ ರೀತಿ ಬೆಳೆದೇ ಇದ್ದವ್ರಿಗೇನೆ ಆ ಥರ ಒಂದು ಮೂರ್ಖತ್ವ ಬಂದಿರುತ್ತೆ. ಆ ಮೂರ್ಖತ್ವನ ಅವರು ಉಪಯೋಗಿಸ್ಕೊಂಡು ಈ ಪ್ರಪಂಚದಲ್ಲಿ ಅವರು ತುಂಬ ತೊಂದರೆಗಳನ್ನ ಕೊಡ್ತಾ ಇರ್ತಾರೆ. ಪ್ರಕೃತಿಗೆ ಅವರು ತುಂಬ ಅನ್ಯಾಯನ ಮಾಡಿ ಅವರು ಕೂಡ ತುಂಬ ಕಷ್ಟದಲ್ಲಿ ಸಿಲುಕೊಳ್ತಾ ಇದ್ದಾರೆ. ಪ್ರಕೃತಿ ಮಡಿಲಿಂದ ಬಂದ ಪ್ರತಿಯೊಂದು ಶಿಶುವು ಸ್ವಚ್ಛವಾದದೆ. ಅದು ಪ್ರಕೃತಿಯಿಂದ ಅವ್ರು ಬಂದಾಗ ಅವರು ಯಾವುದೇ ಒಂದು ಮಗು ಕೂಡ ಸ್ವಚ್ಛವಾಗಿ ಇರುತ್ತೆ, ಅತ್ಯಂತ ಶುದ್ಧವಾಗಿ ಇರುತ್ತೆ. ಆದರೆ ಮೂರ್ಖ ತಂದೆ ತಾಯಿ ಕೈಯಲ್ಲಿ, ಮೂರ್ಖ ಸಮಾಜದ ಅಜ್ಞಾನ ವಾತಾವರಣದಲ್ಲಿ ಬೆಳೆದ ನಂತರ ಶಿಶುಗಳು ತಮ್ಮ ತಂದೆ ತಾಯಿಯರನ್ನು ಹೋಲುವ, ತಮ್ಮ ಸಮಾಜಕ್ಕೆ ಹೋಲುವ ಮೂರ್ಖರ ಹಾಗೆ ತಾವು ತಯಾರಾಗುತ್ತಾರೆ. ಅಂದರೆ ನಾವು ಯಾವ ವಾತಾವರಣದಲ್ಲಿ ನಾವು ಬೆಳಿತೀವಿ ಅದರ ಪ್ರಭಾವನ ಅವರು ಉಪಯೋಗಿಸ್ಕೊತಾರೆ. ಒಬ್ಬ ತಂದೆ ತಾಯಿಗಳು ಮೊದಲಿಂದಲೂ ಆಧ್ಯಾತ್ಮಿಕತೆಯಿಂದ ಆಗಲಿ, ಒಂದು ಒಳ್ಳೆಯ ವಾತಾವರಣದಲ್ಲಿ ಒಳ್ಳೆಯ ಬುದ್ಧಿಗಳಿಂದ ಬೆಳೆಸಿದ ಮಕ್ಕಳುಗಳು ಅವರು ಅದೇ ಒಂದು ಮಾರ್ಗದಲ್ಲಿ ಬೆಳೀತಾ ಇರ್ತಾರೆ. ಆ ರೀತಿ ಒಂದು
ನಾವು ಬೆಳವಣಿಗೆಯನ್ನು ನಾವು ಕಲ್ತ್ಕೊಂಡಾಗ ಮಾತ್ರ ಯಥಾ ರಾಜ ತಥಾ ಪ್ರಜೆ ಅನ್ನೋ ರೀತಿ ನಾವು ತಿಳ್ಕೊಂಡು ಬೆಳೆಸ್ಬೇಕು. ಒಬ್ಬ ರಾಜ ಒಳ್ಳೇದಾಗಿ ಅವನು ಆಡಳಿತ ನಡ್ಸ್ಕೊಂಡು ಹೋಗಿದ್ರೆ ಆ ಪ್ರಜೆಗಳು ಕೂಡ ಅದೇ ರೀತಿ ಇರ್ತಾರೆ. ಅವನೇ ಒಂದು ಉದಾಹರಣೆಗೆ ಹೇಳ್ಬೇಕು ಅಂತ ಅಂದ್ರೆ, ಒಬ್ಬ ಮಾಸ್ಟ್ರು ಒಳ್ಳೆ ನಡತೆಯಿಂದ ವಿದ್ಯಾಭ್ಯಾಸ ಕೊಟ್ಟಾಗ ಮಕ್ಕಳುಗಳು ಒಳ್ಳೆ ನಡತೆಯನ್ನು ತಿಳ್ಕೊಂಡು ಆ ಗುರುಗಳಿಂದ ಒಳ್ಳೆ ಪ್ರಪಂಚಕ್ಕೆ ಒಂದು ಒಳ್ಳೆಯ ಜ್ಞಾನಿಯಾಗಿ ಮುಂದೆ ವಿಜ್ಞಾನಿಯಾಗಿ ಬರ್ತಾರೆ. ಮಾಸ್ಟ್ರೇ ಒಂದು ಉದಾಹರಣೆಗೆ ಹೇಳ್ತಾರೆ, ಮಾಸ್ಟ್ರುಗಳೇ ಏನೋ ಓಡಾಡ್ಕೊಂಡು ನಿಂತ್ಕೊಂಡು ಮಾಡಿದ್ರೆ ಮಕ್ಕಳು ಓಡಾಡ್ಕೊಂಡು ಮಾಡಿದ್ರು ಅಂತ ಒಂದು ವಿಷಯ ಇದೆ. ಆ ಥರ ಆಗ್ಬಿಡುತ್ತೆ. ಅದನ್ನ ಏನಪ್ಪಾ ಅಂತಂದ್ರೆ, ಯಾವುದೇ ಜ್ಞಾನ ಆಗಲಿ ನಮ್ಮ ವಾತಾವರಣ ತಕ್ಕಂತೆ ಆ ಬೆಳೆಯೋ ವಯಸ್ಸಲ್ಲಿ ವಾತಾವರಣ ಚೆನ್ನಾಗಿರ್ಬೇಕು. ಸಣ್ಣ ವಯಸ್ಸಿನಿಂದನೇ ನಾವು ಒಳ್ಳೆ ವಾತಾವರಣದಲ್ಲಿ ಬೆಳೆಸಿದಾಗ ಅದು ಒಳ್ಳೆಯದಾಗೇ ಆಗಿರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅದಕ್ಕೆ ಮಧ್ಯೆ ಒಂದು ಸಣ್ಣದೊಂದು ಕಥೆ ಹೇಳ್ತೀನಿ. ಒಂದು ಕಟುಕನ ಮನೆಯಲ್ಲಿ ಒಂದು ಗಿಳಿ ಇರುತ್ತೆ. ಅದೇ ರೀತಿ ಇನ್ನೊಂದು ಗಿಳಿನ ಒಬ್ಬ ಕಟ್ಗ ಮತ್ತೆ ಒಬ್ಬ ಆಧ್ಯಾತ್ಮಿಕ ಒಬ್ಬ ಪುರೋಹಿತರ ಮನೆಯಲ್ಲಿ ಒಂದು ಗಿಳಿನ ಸಾಕಿರ್ತಾರೆ. ಆ ಗಿಳಿಗಳು ಏನ್ ಮಾಡುತ್ತೆ ಅಂತ, ಒಂದೇ ತರ ಆಹಾರಗಳು, ಗಿಳಿ ಏನ್ ತಿನ್ನೋದು, ಹಣ್ಣು ಹಂಪಲು ಈ ತರ ಎಲ್ಲ ತಿನ್ಕೊಂಡಿರುತ್ತೆ. ಅದೇ ತರ ಆಹಾರ ಕೊಟ್ಟರು ಕೂಡ ವಾತಾವರಣದ ಬದಲಾವಣೆಯಿಂದ ಏನಾಗುತ್ತೆ ಅಂದ್ರೆ, ಒಬ್ಬ ಕಟುಕನ ಮನೆಯಲ್ಲಿ ಬೆಳೆಸಿರುವಂತ ಗಿಳಿ ಏನ್ ಹೇಳುತ್ತೆ, ಯಾರಾದ್ರು ಬಂದ್ರು ಅಂದ್ರೆ ಅದು ಅದ್ರ ಅವಾಗೆಲ್ಲ ಗಿಳಿಗಳು ಕೂಡ ಮಾತಾಡ್ತಿದ್ವು ಅಂತೆಲ್ಲ ಹೇಳ್ತಾರಲ್ಲ, ಆ ರೀತಿ ಇದು ಒಂದು ಕಥೆನಲ್ಲಿ ಕೇಳಿದ್ದು. ಒಬ್ಬ ಕಟುಕನ ಮನೆಯಲ್ಲಿ ಸಾಕಿದ್ದ ಗಿಳಿ ಏನ್ ಮಾಡುತ್ತೆ, ಯಾರಾದ್ರೂ ಬಂದಾಗ ಕಡಿ ವಡಿ ತರಿ ಅನ್ನೋದನ್ನೇ ಕಲ್ತಿರುತ್ತೆ. ಕಟ್ಗ ಅವನು ಬರೀ ತರಿಯೋದು ಒಡೆಯೋದು ಅದು ಮುರಿಯೋದು ಇದೇ ಮಾಡ್ತಾ ಇರ್ತಾನೆ. ಅದಕ್ಕೆ ಆ ಥರ ಕಲ್ತಿರುತ್ತೆ. ಅದೇ ಆಧ್ಯಾತ್ಮಿಕ ಗುರುಗಳ ಮನೆಯಲ್ಲಿ ಒಂದು ಸಾಕಿದ ಗಿಳಿ ಏನ್ ಮಾಡುತ್ತೆ, ಬನ್ನಿ ಕೂತ್ಕೊಳ್ಳಿ, ಹೋಗಿ ನಮಸ್ತೆ, ಈ ತರ ಒಂದು ಒಳ್ಳೆ ಮಾತುಗಳನ್ನ ಕಲ್ತ್ಕೊಂಡು ತಿನ್ನಿ ಬನ್ನಿ ಕುಡೀರಿ ಕೂತ್ಕೊಳ್ಳಿ, ಆ ತರ ಭಾಷೆನ ಕಲ್ತ್ಕೊಂಡಿರುತ್ತೆ. ಅದರಿಂದ ಯಾವುದೇ ಒಂದು ಪ್ರಾಣಿಗೆ ಕೂಡ ನಾವು ಯಾವ ರೀತಿ ವಾತಾವರಣದಲ್ಲಿ ಇದ್ದುಕೊಂಡು ಬೆಳೆಸ್ತೀವಿ ಅನ್ನೋದು ಅದು ಪ್ರಭಾವ ಬೀರುತ್ತೆ. ಸರಿಯಾದ ಮಕ್ಕಳ ಬೆಳವಣಿಗೆಯಲ್ಲಿರುವ ಅಂಶಗಳನ್ನು ವಿಶ್ಲೇಷಿಸಿಕೊಳ್ಳೋಣ. ಅಂದ್ರೆ ಸರಿಯಾದ ಮಕ್ಕಳು ಯಾವ ರೀತಿ ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ, ಅವ್ರು ಯಾವ ರೀತಿ ಬೆಳೀತಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಶಿಶು ಅವಸ್ಥೆಯಲ್ಲಿರುವಾಗ ಸರಿಯಾದ ಆಹಾರ ನೀಡಬೇಕು. ನಾವು ಯಾವ ರೀತಿ ಬೆಳೆಸ್ಬೇಕು ಅಂದ್ರೆ, ಮಕ್ಕಳಿಂದಾನೇ ನಾವು ಒಳ್ಳೆ ಆಹಾರಗಳನ್ನ, ಅಂದ್ರೆ ಸಸ್ಯಾಹಾರ, ಬರೀ ಸಸ್ಯಾಹಾರ ಮಾತ್ರ ಕೊಡ್ಬೇಕು. ಆವಾಗ್ಲೇ ನಾವು ಈ ಪ್ರಾಣಿಜನ್ಯ ಆಹಾರಗಳು, ಪ್ರಾಣಿಯಿಂದ ಬರುವಂತ ಮಾಂಸ ಮೊಟ್ಟೆ ಇದನ್ನೆಲ್ಲ ತಿನ್ನಿಸ್ತಾ ಬಂದ್ರೆ ಅವರು ಬದಲಾವಣೆ ಬೇರೆ ಬೇರೆ ತರ ಆಗುತ್ತೆ. ಅವ್ರು ಬೆಳೆಯೋ ವಯಸ್ಸಲ್ಲೇ ನಾವು ಸಸ್ಯಾಹಾರದಿಂದನೇ ಸ್ಟಾರ್ಟ್ ಮಾಡಿದಾಗ ಅವರು ಮೃದುವಾಗಿ ಮತ್ತು ಒಳ್ಳೆಯ ಒಂದು ಪ್ರಜೆಯಾಗಿ ಬೆಳೀತಾರೆ. ತಾಯಿ ಎಂದಿಗೂ ಶಿಶುವನ್ನು ಬಿಟ್ಟು ಇರಬಾರದು. ವಿಧಿ ಇಲ್ಲದೆ ಪರಿಸ್ಥಿತಿಗಳಲ್ಲಿ ವಿನಃ ಒಬ್ಬ ತಾಯಿ ಏನ್ ಮಾಡ್ಬೇಕು ಅಂತಂದ್ರೆ, ತುಂಬಾ ದಿವಸ ತಾಯಿ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಮಗುನ ಬಿಟ್ಟು ಹೋಗ್ತಾ ಇದ್ರೆ ಅದ್ರ ಮಗುನ ಮೈಂಡ್ ಮೇಲೆ ಏನೋ ಒಂಥರ ಒಂದು ನಕಾರಾತ್ಮಕ ಶಕ್ತಿ ಬೆಳೆದ್ಬಿಟ್ಟು ಯಾವಾಗ್ಲೂ ನಮ್ದಿಷ್ಟ ಏನೋ ಒಂಥರ ಮೈಂಡಲ್ಲಿ ಬೆಳೆಸ್ಕೊಂಡ್ಬಿಟ್ಟಿರುತ್ತೆ. ಆ ರೀತಿ ಆಗಬಾರ್ದು. ಶಿಶು ತಂದೆ ತಾಯಿಯರ ಜೊತೆಯಲ್ಲೇ ಬೆಳಿಬೇಕು. ಚಿಕ್ಕ ವಯಸ್ಸಲ್ಲಿ ಮಕ್ಕಳುಗಳನ್ನ ತಾಯಿ ತಂದೆಯರ ಹತ್ರದಲ್ಲಿ ಇಟ್ಕೊಂಡೇನೆ ಬೆಳೆಸ್ಬೇಕು. ಬಾಲ್ಯಾವಸ್ಥೆ ಪ್ರವೇಶಿಸಲೇ ನೂತನ ಬಾಲಕಿಯರಿಗೆ ಬ್ರಹ್ಮಜ್ಞಾನವನ್ನು ಬೋಧಿಸಬೇಕು. ಅಂದ್ರೆ ಶಿಶು ಅವಸ್ಥೆ ಆದ್ಮೇಲೆ ಬಾಲ್ಯಾವಸ್ಥೆ ಬರುತ್ತೆ. ಆ ಬಾಲ್ಯಾವಸ್ಥೆಯಲ್ಲಿ ಅವ್ರಿಗೆಲ್ಲ ಬೆಳೆಸ್ಕೊಳ್ಳೋ ಶಕ್ತಿ ಇರುತ್ತೆ. ಆವಾಗ ಬ್ರಹ್ಮಜ್ಞಾನವನ್ನು ಬೋಧಿಸಬೇಕು. ಅಂದ್ರೆ ನಾವು ಒಳ್ಳೊಳ್ಳೆ ವಿಷಯಗಳನ್ನ, ಬ್ರಹ್ಮಜ್ಞಾನ ಅಂತಂದ್ರೆ, ಬ್ರಹ್ಮಜ್ಞಾನ ಅನ್ನೋದೇ ಒಂದು ಇದ್ರಲ್ಲೆಲ್ಲ ವಿಷಯಗಳೆಲ್ಲ ತುಂಬಾ ಇರುತ್ತೆ. ಆ ಪುಸ್ತಕಗಳ ಬೋಧನೆ ಮಾಡೋದು, ಅಥವಾ ನಾವು ತಿಳ್ಕೊಂಡಂತ ಬ್ರಹ್ಮಜ್ಞಾನದ ಬಗ್ಗೆ ಅವ್ರಿಗೆ ಹೇಳೋದು, ಸಣ್ಣ ಪುಟ್ಟ ಜ್ಞಾನ ಕಥೆಗಳನ್ನೆಲ್ಲ ಹೇಳಿ ಅವ್ರಿಗೆ ಜ್ಞಾನಾನುಭವ ಬರೋ ಥರ ಮಾಡಬೇಕು. ಮತ್ತೆ ಅದ್ರ ಜೊತೆಗೆ ಧ್ಯಾನಾನುಭವಗಳನ್ನು ಕೂಡ ಅವ್ರಿಗೆ ಹೇಳ್ಕೊಟ್ಟು ಶ್ರದ್ಧೆಯಿಂದ ಕೇಳಿಸ್ಕೊಳ್ಳೋ ಥರ ಮಾಡಬೇಕು. ನಾವೇನು ವಿಷಯ ಹೇಳ್ತಾ ಇದ್ದೀವಿ, ನಾವೇನು ಮಾಡಬೇಕು, ಮುಂದೆ ನಾವೇನಾಗಬೇಕು ಅನ್ನೋದನ್ನ ನಾವು ಆ ಬಾಲ್ಯಾವಸ್ಥೆಯಿಂದನೇ ತಿದ್ದುಕೊಂಡು ಬರಬೇಕು. ಯುವಾವಸ್ಥೆಯ ಆರಂಭದಲ್ಲಿ ಬ್ರಹ್ಮಜ್ಞಾನದ ಜೊತೆ ಪ್ರಾಪಂಚಿಕ ವಿದ್ಯೆಗಳನ್ನು ಕೂಡ ಪ್ರಾರಂಭಿಸಬೇಕು. ಈ ಯುವಾವಸ್ಥೆ ಬರುವಷ್ಟರಲ್ಲಿ ಅವರಿಗೆ ಪ್ರಪಂಚ ಜ್ಞಾನ ಕೂಡ ನಾವು ತಿಳಿಸ್ತಾ ಬರಬೇಕಾಗುತ್ತೆ. ಏನಪ್ಪಾ ಅಂದ್ರೆ, ಒಂದೊಂದು ಮಕ್ಕಳುಗಳಿಗೆ ಪ್ರಪಂಚ ಜ್ಞಾನನೇ ಇರಲ್ಲ. ಬರೀ ಪುಸ್ತಕ ಇಟ್ಕೋತಾರೆ, ಪುಸ್ತಕಗಳ ಮೊಬೈಲ್ ಇಟ್ಕೋತಾರೆ, ಮೊಬೈಲ್ ಅಷ್ಟೇನೆ. ಪುಸ್ತಕದ ಬದನೆಕಾಯಿ ತಿನ್ನಕ್ ಬರಲ್ಲ ಅಂತಾರಲ್ಲ, ಆ ರೀತಿ ಆಗ್ಬಿಡುತ್ತೆ. ಏನಂದ್ರೆ ಬರೀ ಪುಸ್ತಕ ಇಟ್ಕೊಂಡು ಪುಸ್ತಕದಲ್ಲಿ 2 ಅಕ್ಷರ ಕೇಳಿದ್ರೆ ಅಷ್ಟೇ ಬಿಟ್ಟು ಬೇರೆ ಒಂದು ಅಂಗಡಿಗೆ ಹೋಗಿ ಬರೋದಾಗ್ಲಿ, ಒಂದು ಸಣ್ಣ ವಿಷಯ ಅವ್ರ ಮನೆಗೆ ಹೋಗು ಇವ್ರ ಮನೆಗೆ ಹೋಗು, ಈ ಕೆಲಸದ ಬಗ್ಗೆನು, ಒಂದು ಕಾಳು ಬೇಳೆಗಳು ಕೂಡ ಅದರ ಯಾವ ರೀತಿ ಇದೆ, ಅದು ಕಡಲೆಕಾಯಿ ಹೇಗೆ ಬೆಳೆಯುತ್ತೆ, ಕಡಲೆಕಾಯಿ ನಮ್ಮ ಒಬ್ಬ ರಿಲೇಷನ್ ಒಬ್ರು ಒಂದ್ಸರಿ ಕೇಳ್ತಾ ಇತ್ತು ಒಂದು ಹುಡುಗಿ. ಅವರು ಈ ತರ ಒಂದು ಅವಸ್ಥೆನಲ್ಲಿ ಅವರು ಒಂದು ಪ್ರಾಪಂಚಿಕ ಜ್ಞಾನನ ಅವ್ರು ಕೊಟ್ಟಿರ್ಲಿಲ್ಲ. ಮನೆ ಒಳಗಡೆನೆ ಕೂಡ ಕಳೆದು ಸ್ಕೂಲು ಮನೆ ಮತ್ತೆ ಟ್ಯೂಷನ್ ಇಷ್ಟೇ ಇದ್ಬಿಟ್ಟಿರುತ್ತೆ. ಒಂದು ಗಿಡ ಮರಗಳ ಬಗ್ಗೆ ಯಾವ್ದ್ರ ಬಗ್ಗೆನೂ ಅವ್ರಿಗೆ ಪ್ರಾಪಂಚಿಕ ಜ್ಞಾನ ಇರಲಿಲ್ಲ. ಅವ್ರು ಏನ್ ಹೇಳ್ತಿದ್ರು, ಕಡಲೆಕಾಯಿ ಮರ ಹೇಗೆ ಬೆಳೆಯುತ್ತೆ ಅಂತ ಕೇಳ್ತಿದ್ರು, ಭತ್ತದ ಮರ ಹೇಗಿರುತ್ತೆ ಅಂತ
ಅಂತ ಕೇಳ್ತಿದ್ರು. ಅವಾಗೆಲ್ಲ ನಾವೆಲ್ಲ ಚಿಕ್ಕವ್ರು ಇರುವಾಗ ಅದನ್ನ ನಾವು ನಗ್ತಿದ್ವಿ. ನಮ್ಗಂದ್ರೆ ನಮ್ಗೆ ಈ ಸಿಟಿನಲ್ಲಿ ವ್ಯವಸ್ಥೆ ಹೇಗಿರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಏರೋಪ್ಲೇನ್ ಯಾವ ರೀತಿ ವರ್ಕ್ ಮಾಡುತ್ತೆ, ಏರೋಪ್ಲೇನ್ ಹೇಗಿರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಆದರೂ ಅದರ ಅವಶ್ಯಕತೆ ಹೆಚ್ಚಿಗೆ ಜನಕ್ಕೆ ತುಂಬ ಮುಂದುವರೆದಾಗ ಬೇಕಾಗುತ್ತೆ. ಇದು ಬಾಲ್ಯಾವಸ್ಥೆಯಿಂದನೇ ನಾವು ತಿನ್ನೋ ಪದಾರ್ಥ ನಾವು ಈಗ ಹೇಗೆ ಬಂದಿರುತ್ತೆ, ಇದು ಹೇಗಿದೆ, ಇದು ಎಲ್ಲಿಂದ ಬಂತು ಅನ್ನೋದು ಜ್ಞಾನನಾದ್ರು ಅವ್ರಿಗೆ ಅಲ್ಪ ಸ್ವಲ್ಪನಾದ್ರು ತಿಳಿಸಿರ್ಬೇಕು. ಒಂದೊಂದೇ ವಿಷಯ, ಹೋಗ್ಲಿ ಒಂದು ಸಣ್ಣ ವಿಷಯ, ಒಂದು ಕಡಲೆಕಾಯಿ ಮರ ಹೇಗಿರುತ್ತೆ ಅಂದರೆ, ಕಡಲೆಕಾಯಿ ತಂದಿರೋದೇ ಇಲ್ವಾ, ಅವರು ತಿಂದಿರೋದೇ ಇಲ್ವಾ, ತಿಂದಿರ್ತಾರೆ, ತಂದಿರ್ತಾರೆ, ದಿನಾ ಅನ್ನ ತಿಂತಾರೆ. ಅನ್ನದ ಬಗ್ಗೆ ಅವ್ರಿಗೆ ಒಂಚೂರು ಸಣ್ಣ ವಿಷಯದಲ್ಲಿ ಕೂಡ ತಂದೆ ತಾಯಿಗಳು ತಿಳುವಳಿಕೆ ಕೊಟ್ಟಿರಲ್ಲ. ಅಂದರೆ ಯಾವ್ದಾದ್ರು ಮಧ್ಯೆ ಟೈಮ್ ಇರೋದು ಅವ್ರಿಗೆ ವರ್ಕ್ ಇರುತ್ತೆ, ಸ್ಕೂಲ್ದು ತುಂಬ ಬ್ಯುಸಿ ವರ್ಕ್ಗಳೆಲ್ಲ ಇರುತ್ತೆ. ಅದ್ರ ಮಧ್ಯ ಒಂದು ಯಾವ್ದಾದ್ರು ನಾವು ತಿಳಿದಿರುವಂಥ ನಮ್ಮ ಮನೆಯಲ್ಲಿ ಬೆಳೆಸಿರುವಂಥ ಗಿಡದ ಬಗ್ಗೆ, ಈ ಪ್ರಕೃತಿ ಬಗ್ಗೆ ಎಲ್ಲ ಒಂದು ಸ್ವಲ್ಪ ತಿಳಿಸ್ಕೊಟ್ಟಾಗ ಮಕ್ಕಳು ಪ್ರಾಪಂಚಿಕ ಜ್ಞಾನಕ್ಕೆ ಬರ್ತಾರೆ. ಪ್ರಪಂಚದ ಜ್ಞಾನ ಅಂತಂದರೆ ಯಾವ ಗಿಡ, ಯಾವ ಮರ ಎಲ್ಲನೂ ತಿಳ್ಕೊಬೇಕು ಅಂತಿಲ್ಲ. ಅವ್ರ ಶಕ್ತಿಯಾನುಸಾರವಾಗಿ ತಂದೆ ತಾಯಿಗಳು ಏನು ತಿಳಿದಿರ್ತಾರೆ ಅದರಲ್ಲಿ ಕಾಲ್ಭಾಗನಾದರೂ ಮಕ್ಕಳುಗಳಿಗೆ ತಿಳಿಸಿರ್ಬೇಕು. ಯಾಕೆಂದರೆ ಅವ್ರ ರೂಟೇ ಬೇರೆ. ಅವ್ನು ಓದ್ಕೋತಾನೆ, ಅವನ ಪುಸ್ತಕ, ಅವ್ನು ಇಂಜಿನಿಯರು, ಅವನು ಡಾಕ್ಟ್ರು, ಅವನಿಗಿದೆಲ್ಲ ಬೇಕಿಲ್ಲ ಆ ಥರ ಅನ್ಕೊಂಡ್ಬಿಡ್ಬಾರ್ದು. ಪೊರಕೆ ಹಿಡ್ಕೊಂಡು ಕಸ ಗುಡಿಸೋದ್ರಿಂದ ನಾವು ಯಾವ ರೀತಿ ಯಾವ ಕಡೆಯಿಂದ ಹಿಡ್ಕೊಂಡು ಗುಡಿಸ್ಬೇಕು ಅಂತ ಗೊತ್ತಿರಲ್ಲ. ಇದನ್ನೆಲ್ಲ ಕೂಡ ಪ್ರಾಪಂಚಿಕ ಜ್ಞಾನ ಅಂತಲೇ ಹೇಳೋದು. ನಾವು ಮೊದಲು ಮನೆಯೇ ಮೊದಲ ಪಾಠಶಾಲೆ ಅಂದಂಗೆ ತಾಯಿ ತಂದೆಯರು ಕೂಡ ಇದನ್ನೆಲ್ಲ ಪ್ರಾಪಂಚಿಕ ಜ್ಞಾನಕ್ಕೆ ಅವ್ರನ್ನ ಕರ್ಕೊಂಬರ್ಬೇಕು. ಗುರುಗಳು ಎಲ್ಲ ವಿದ್ಯೆ ಕೂಡ ಹೇಳ್ಕೊಡೋಕ್ಕಾಗಲ್ಲ. ಪ್ರಾಪಂಚಿಕ ವಿದ್ಯೆಯನ್ನು ನಾವು ಮನೆಯಿಂದಲೇ ಸ್ವಲ್ಪ ಶುರು ಮಾಡಿ ಅವ್ರಿಗೆ ಪ್ರಾಪಂಚಿಕ ವಿದ್ಯೆನ ಕಲಿಸ್ಬೇಕಾಗಿ ಬರುತ್ತೆ. ಬಾಲಬಾಲಿಕೆಯರು ಸ್ವಲ್ಪ ಒಂದು ಯುವನ ಅವಸ್ಥೆಗೆ ಬಂದಾಗ ಅವ್ರಿಗೆ ನಾವು ಅವ್ರನ್ನ ನಮ್ಮ ಒಂದು ಫ್ರೆಂಡ್ ರೀತಿ ನೋಡಿಕೊಂಡು ಅವ್ರಿಗೆ ನಾವು ಎಲ್ಲ ವಿಷಯಗಳನ್ನು ತಿಳಿಸ್ತಾ ಬರಬೇಕಾಗುತ್ತೆ. ಅವರು ಸಹ ಅನೇಕ ಜನ್ಮಗಳಿಂದ ಅನೇಕ ಅನುಭವಗಳನ್ನ ಪಡ್ಕೊಂಡ್ಬಂದಿರ್ತಾರೆ. ಅವ್ರು ಯಾವಾಗಲೂ ಏನು ಮನುಷ್ಯ ಒಂದು ಹುಟ್ಟಿದ ತಕ್ಷಣ ಎಲ್ಲನೂ ತಿಳ್ಕೊಂಬಿಟ್ಟಿರೋಕ್ಕಾಗಲ್ಲ. ಆದರೆ ಅವ್ರು ಹಿಂದಿನ ಜನ್ಮಗಳಲ್ಲಿ ಅವ್ರು ಕೂಡ ಎಲ್ಲನೂ ತಿಳ್ಕೊಂಡಿರ್ತಾರೆ. ಅದ್ರ ಬಗ್ಗೆ ನಾವು ಕೂಡ ಸ್ವಲ್ಪ ಆಲೋಚನೆ ಮಾಡಬೇಕು. ತಂದೆ ತಾಯಿಗಳಾಗಿದ್ದವರು ನಾವು ಅವ್ರ ಮಕ್ಕಳಲ್ವಾ, ಅವ್ರಿಗೇನು ಗೊತ್ತಾಗಲ್ಲ ಬಿಡು ಅನ್ಬಾರ್ದು. ಯಾಕೆ ಅಂದರೆ ಅವರು ಕೂಡ ಹಳೆ ಜನ್ಮಗಳ ಒಂದು ಅರಿವು ಇರುತ್ತೆ. ಅವರು ಹಳೆ ಎಷ್ಟೋ ಜನ್ಮಗಳನ್ನ ಎತ್ಕೊಂಡು ಬಂದಿರೋದ್ರಿಂದ ನಾವು ಒಂದೊಂದು ಸಾರಿ ಮಕ್ಕಳುಗಳು ಕೂಡ ನಮಗಿಂತ ಬುದ್ಧಿವಂತರೇ ಆಗಿರ್ತಾರೆ. ಆವಾಗ ಬುದ್ಧಿವಂತರು ನಮ್ಮ ಮಕ್ಕಳು ನಾವು ಹೇಳ್ದಂಗೆ ಕೇಳಬೇಕು. ನಾವು ಹೇಳಿದ್ದನ್ನ ಅವ್ರು ಕೇಳಬೇಕೇ ಅಷ್ಟು, ಅವ್ರು ಹೇಳಿದವ್ರನ್ನ ನಾವು ಕೇಳಬಾರ್ದು ಅಂತ ಅನ್ಕೋಬಾರ್ದು. ಮಕ್ಕಳಲ್ಲೂ ಕೂಡ ನಾವು ಕೇಳುವಂಥ ಅನುಭವ ಇದ್ದರೆ ಅದನ್ನು ನಾವು ಕೂಡ ಕೇಳಿ ತಿಳ್ಕೊಬೇಕಾಗುತ್ತೆ. ಯಾವ ಊಟದಲ್ಲಿ ಯಾವ ಹಾವಿರುತ್ತೆ ಯಾರು ಗೊತ್ತಿರುತ್ತೆ. ಹಾಗೆ ಯಾವ ಒಂದು ಮಕ್ಕಳಲ್ಲಿ ಯಾವ್ಯಾವ ಬುದ್ಧಿ ಅಡಗಿರುತ್ತೋ, ಒಂದು ಒಳ್ಳೆಯ ವಿಷಯ ಒಂದು ಚಿಕ್ಕ ಮಗುನಲ್ಲಿ ಕೂಡ ತಿಳ್ಕೊಳ್ಳುವಂಥ ಒಂದು ವಿಷಯ ಇರುತ್ತೆ. ಅದನ್ನ ಒಂದು ಮಾಸ್ಟರ್ ಹೇಳ್ಕೊಟ್ಟಿರ್ಬೋದು, ಅವರ ಹಳೆಯ ಒಂದು ಜನ್ಮದ ಒಂದು ತಿಳುವಳಿಕೆ ಆಗಿರ್ಬೋದು, ಅದರಿಂದ ಅವ್ರು ಪಡ್ಕೊಂಬಂದಿದ್ರೆ ಅದನ್ನು ಕೂಡ ನಾವು ತಿಳ್ಕೊಬೇಕಾಗಿ ಬರುತ್ತೆ. ಅದರಿಂದ ನಾವು ಏನು ಕಳ್ಕೊಳ್ಳೋಂತ ಇದ್ದಿಲ್ಲ. ಚಿಕ್ಕ ಮಕ್ಕಳ ಜೊತೆ ನಾವು ವ್ಯವಹರಿಸುವಾಗ ದೊಡ್ಡವ್ರ ಜೊತೆ ಯಾವ ಥರ ವ್ಯವಹರಿಸ್ತೀವಿ ಅದೇ ರೀತಿ ನಾವು ವ್ಯವಹರಿಸ್ಕೊಂಡಿರ್ಬೇಕು. ನೀನು ಚಿಕ್ಕವನು, ನಿನಗೇನು ಗೊತ್ತಾಗಲ್ಲ, ನೀನು ಅದು ಮಾಡಬೇಡ, ನೀನು ಇದು ಮಾಡಬೇಡ ಅಂತ ಅನ್ಬಾರ್ದು. ದೊಡ್ಡವ್ರ ಜೊತೆ ನಾವು ಎಷ್ಟು ಚೆನ್ನಾಗಿ ಒಂಥರ ಬೆಲೆ ಕೊಟ್ಟು ಮರ್ಯಾದೆ ಕೊಟ್ಟು ಮಾತಾಡ್ತೀವೋ ಅದೇ ರೀತಿ ನಾವು ಮರ್ಯಾದೆ ಕೊಟ್ಟು ಮಕ್ಕಳುಗಳನ್ನ ಒಂದು ಪ್ರೀತಿಯಿಂದ ಕಂಡಾಗ ಮಕ್ಕಳುಗಳ ಆತ್ಮ ಒಂದು ಬೆಳವಣಿಗೆನಲ್ಲಿ ಒಂದು ಒಳ್ಳೆಯ ಒಂದು ಜ್ಞಾನ ಬರುತ್ತೆ. ಮಕ್ಕಳನ್ನು ನಿರ್ಭಯರನ್ನಾಗಿ ಮಾಡಬೇಕು. ಜೊತೆಗೆ ಏನಪ್ಪ ಅಂದರೆ ಮಕ್ಕಳಿಗೆ ಯಾವಾಗಲೂ ನಿರ್ಭಯರಾಗಿ ಮಾಡಬೇಕು. ಈಗ ಎಲ್ಲರೂ ಹೋಗಂದ್ರೆ ಭಯ. ಒಂದು ಬಸ್ ಹತ್ತು, ನೀನು ಒಬ್ಬನೇ ಹೋಗ್ಬಾ, ನಾನು ಹೋಗಲ್ಲ, ನನ್ನ ಕೈಲಿ ಆಗಲ್ಲ, ನಾನು ಒಬ್ಬನೇ ಹೋಗೋದ, ಈ ಥರ ಎಲ್ಲ ಅಂತಾರೆ. ಆದ್ದರಿಂದ ನಾವು ಅದನ್ನು ಕೂಡ ಕಲಿಸ್ಬೇಕು. ಮಕ್ಕಳನ್ನು ನಿರ್ಭಯವಾಗಿ ಮಾಡೋದು ದೊಡ್ಡವರ ಒಂದು ಪ್ರಥಮ ಕರ್ತವ್ಯ. ಯಾವಾಗಲೂ ನಾವು ಮಕ್ಕಳ ಜೊತೆಲೇ ಇರೋಕ್ಕಾಗಲ್ಲ. ಅದಕ್ಕೆ ಅವರಿಗೆ ಒಬ್ಬರು ಸ್ವತಂತ್ರ ಜೀವಿಯಾಗಿ ಮಾಡೋವಂಥ ಒಂದು ಸ್ವತಂತ್ರ ಜೀವಿಯಾಗಿ ಬದುಕಬೇಕು ಅನ್ನೋದನ್ನ ಅವ್ರ ಭಾವನೆಗೆ ಬರಬೇಕು ಅಂದರೆ ಒಬ್ಬೊಬ್ಬರನ್ನೇ ಬಿಟ್ಟು ಸ್ವಲ್ಪ ದಿವಸ ಅವ್ರನ್ನ ಒಬ್ಬೊಬ್ಬರೇ ಒಂಟಿಯಾಗಿರೋದನ್ನು ಕೂಡ ನಾವು ಕಲಿಸ್ಬೇಕಾಗುತ್ತೆ. ಅದರಿಂದ ಎಲ್ಲ ಸರ್ವ ವಿದ್ಯಾ ಪಾರಂಗತರಾಗಿ ಮಾಡುವಂಥ ಶಕ್ತಿ ಕೂಡ ನಾವು ಅವ್ರಿಗೆ ತಿಳಿಸ್ಕೊಡ್ಬೇಕಾಗುತ್ತೆ. ಈಗಿನ ಪಾಠಶಾಲೆಗಳು ಹಿಂದಿನ ಗುರುಕುಲಗಳ ಹಾಗೆ ತಯಾರಾಗಬೇಕು. ಈಗೇನಪ್ಪ ಅಂದರೆ ಪಾಠಶಾಲೆಗಳು ಬರೀ ಪುಸ್ತಕದಲ್ಲಿ ಎಷ್ಟು ಇರ್ತದೆ ಅಷ್ಟು ಹೇಳ್ಕೊಟ್ಬಿಡ್ತಾರೆ. ಅಷ್ಟು ಬಿಟ್ಟರೆ ಈ ನಾಳೆ ಈ ಹೋಮ್ವರ್ಕ್ ಮಾಡ್ಕೊಂಬ, ನಾಳೆ ಇದನ್ನು ಬಯಾಟ್ ಮಾಡ್ಕೊಂಬ, ಇದನ್ನು ತಂದು ತೋರಿಸು, ಮತ್ತು ಇದಿಷ್ಟೇ. ಮೊದಲ ಥರ ಗುರುಕುಲದಲ್ಲಿ ಬೆಳಗ್ಗೆ ಎದ್ರು ವ್ಯಾಯಾಮದಿಂದ ಹಿಡಿದು ಒಂದು ಆನಪಾನಸತಿವರೆಗೂ ಫಸ್ಟು ವ್ಯಾಯಾಮ ಮಾಡಿಸಿ ಅವ್ರಿಗೆ ಚಟುವಟಿಕೆಗಳನ್ನೆಲ್ಲ ತಿಳಿಸಿ, ಮನೆ ಕೆಲಸಗಳ ಬಗ್ಗೆ ಎಲ್ಲ ಗುರುವಿನ ಮನೇಲಿ ಕೂಡ ಅವರು ಕೆಲಸ ಎಲ್ಲ ಮಾಡಿಸ್ತಿದ್ರು. ಅವೆಲ್ಲ ಮಾಡ್ಬಿಟ್ಟು ಬಂದಮೇಲೆ ಬಂದು ಗುರುಗಳ ಹತ್ರ ಕುತ್ಕೊಂಡು ಪಾಠ ಕೇಳುವಂಥದ್ದಿತ್ತು. ಗುರುಕುಲಗಳು ಅಂತಂದರೆ ಗುರುಗಳ ಸೇವೆ ಫಸ್ಟ್ ಮಾಡಬೇಕು. ಗುರುಗಳ ಸೇವೆ ಅಂತಂದರೆ ಬರೀ ಕಾಲು ನಮಸ್ಕಾರ ಮಾಡ್ಕೊಂಬಿಡೋದು ಸೇವೆ ಮಾಡೋದು ಇದೇ ಅಲ್ಲ. ಗುರುಗಳ ಸೇವೆ ಅಂತಂದರೆ ಅವ್ರ ಮನೇಲಿ ಒಂದು ಹಸು ಇತ್ತು ಅಂತ ಇಟ್ಕೊಳ್ಳಿ, ಆ ಹಸುಗೊಂಚೂರು ನೀರು ಹಾಕೋದು, ಹುಲ್ಲು ಹಾಕೋದು, ಹೂವು ಬಿಡಿಸ್ಕೊಂಬರೋದು, ಈ ರೀತಿ ಎಲ್ಲ ಗುರುಗಳಿಗೆ ಬೇಕಾಗುವಂಥ ಒಂದು ಅವಶ್ಯಕತೆ ಆದ ಕೆಲಸಗಳೆಲ್ಲ ನೆರವಾಗೋದು ಕೂಡ ಒಂದು
ವಿದ್ಯೆ, ಆ ವಿದ್ಯೆಯನ್ನು ಕೂಡ ಗುರುಗಳು ಆವಾಗ ಕಲಿಸ್ಕೊಡ್ತಿದ್ರು. ಬಟ್ ಇವಾಗ ಅದೆಲ್ಲ ಯಾವುದೇ ಒಂದು ಸ್ಕೂಲಲ್ಲಾಗಲಿ ಅದ್ರ ಬಗ್ಗೆ ತಂದೆ ತಾಯಿಗಳು ಸಹಾಯ ಮಾಡಿ ಅನ್ನೋದು ಕೂಡ ಹೇಳ್ಕೊಡಲ್ಲ. ಯಾಕೆಂದರೆ ನಿಮ್ಮ ತಂದೆ ತಾಯಿ ಕೆಲಸ ಮಾಡ್ಕೊಂಡ್ರೆ ನೀವು ಹೋಮ್ವರ್ಕ್ ಮಾಡ್ತಂದು ತೋರಿಸಲ್ವಲ್ಲ, ಆ ಥರ ಭಯ ಆಗ್ಬಿಟ್ಟಿರುತ್ತೆ. ಆ ಥರ ಆಗಬಾರ್ದು. ಹಳೆ ಗುರುಕುಲಗಳು ಯಾವ ರೀತಿ ಇತ್ತು ಆ ರೀತಿ ಈಗಿನ ಸ್ಕೂಲ್ಗಳು ಕೂಡ ಮಾರ್ಪಾಡಾಗಬೇಕು ಅಂತ ನಾವು ಆಶಿಸಬೇಕು. ನಾವು ಮಕ್ಕಳು ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಈಗ ನಮ್ಗೆ ಗೊತ್ತಿಲ್ಲದೆ ಇರುವಂಥದ್ದೇ ಒಂದೊಂದು ಪ್ರಶ್ನೆ ಇರುತ್ತೆ, ಆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಈ ಮಗು ಹೇಗೆ ಹುಟ್ಟುತ್ತೆ, ಅದು ಅಲ್ಲಿ ಬರುತ್ತಾ, ಇದು ಇಲ್ಲಿ ಬರುತ್ತಾ, ಈ ಗಿಡ ಹೇಗಾಗುತ್ತೆ, ಆ ಕಾಯಿ ಎಲ್ಲಿಂದ ಬತ್ತು ಅಂತೆಲ್ಲ ಕೇಳ್ತಾರೆ. ನಮಗೆ ಅಕಸ್ಮಾತ್ ಅದ್ರ ಬಗ್ಗೆ ಜ್ಞಾನ ಇದ್ದರೆ ನಾವು ಅದನ್ನು ಕರೆಕ್ಟಾಗಿ ಹೇಳ್ಬೇಕು. ಇಲ್ಲ ಅಂತಂದರೆ ಅವ್ರನ್ನ ರೇಗಾಡಬಾರ್ದು. ತಿಳ್ಕೊಂಬಂದು ನಾಳೆ ಹೇಳ್ತೀನಿ, ನನಗೆ ಗೊತ್ತಿರಲ್ಲ ಅದನ್ನು ನಾಳೆ ತಿಳ್ಕೊಂಡು ನಾನು ಬಂದು ಹೇಳ್ತೀನಿ ಅಂತ ಅವ್ರಿಗೆ ಸಮಾಧಾನ ಮಾಡಬೇಕು. ಅದ್ರ ಬದಲು ಅವ್ರನ್ನ ರೇಗೋದಾಗಲಿ ಸಿಡ್ಕೋದಾಗಲಿ ಮಾಡಬಾರ್ದು. ಆವಾಗ ನಮ್ಮ ಮೇಲೆ ಕೂಡ ಅವ್ರಿಗೆ ಬೆಲೆ ಇಲ್ದಂಗೆ ಆಗುತ್ತೆ. ನಿನಗೆ ಗೊತ್ತಿರಲ್ಲ ನನಗೇನು ಹೇಳ್ತೀಯಾ ಅನ್ನೋದ್ರಿಗೂ ಒಂದು ಬೆಲೆ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಮಕ್ಕಳಲ್ಲಿ ಏನಪ್ಪ ಅಂದರೆ ಯಾವಾಗಲೂ ನಾವು ಪ್ರೀತಿ ವಿಶ್ವಾಸದಿಂದ ಅವರ ಜ್ಞಾನನ ಉದಯ ಮಾಡೋದಕ್ಕೋಸ್ಕರ ಬೆಳೆಸ್ಬೇಕೇ ಹೊರತು ಅವನತಿ ಮಾಡೋ ಥರ ಮಕ್ಕಳನ್ನ ಬೆಳೆಸಬಾರ್ದು. ಅಷ್ಟೇ ವಿನಃ ಜ್ಞಾನ ಪಿಪಾಸೆ ಮತ್ತು ತಣ್ಣೀರು ಹಚ್ಚಬಾರ್ದು. ಜ್ಞಾನ ಅವ್ರು ಮುಂದಕ್ಕೆ ಬೆಳೆಸ್ಕೊತಾ ಇದ್ರೆ ನಾವು ಯಾವಾಗ ರೇಗಾಡ್ಬಿಟ್ಟು ಯಾವಾಗಲೂ ಏನು ಕೇಳಿದ್ರು ರೇಗ್ತಾರೆ ಅಂತ ಅವ್ರಿಗೆ ಇರುವಂಥ ಜ್ಞಾನ ಕೂಡ ತಣ್ಣಗಾಗ್ಬಿಡುತ್ತೆ. ಆ ಥರ ಮಾಡಬಾರ್ದು. ಮಕ್ಕಳಲ್ಲಿ ಒಂದು ಸ್ಪರ್ಧೆ ಅಥವಾ ತತ್ವದ ಜೊತೆ ಸ್ಪರ್ಧೆ ರಹಿತ ತತ್ವವನ್ನು ಕೂಡ ಸರಿ ಸಮಾನವಾಗಿ ವೃದ್ಧಿ ಹೊಂದೋದಕ್ಕೆ ನಾವು ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಮಕ್ಕಳನ್ನು ಆಗಾಗವಾಗಿ ಏಕಾಂತವಾಗಿ ಬಿಟ್ಟಾಗ ಅವರ ಆಲೋಚನಾ ಶಕ್ತಿ ಜಾಸ್ತಿ ಆಗುತ್ತೆ. ಆಮೇಲೆ ಒಂದು ಧೈರ್ಯ ಕೂಡ ಬರುತ್ತೆ. ಮಾನವ ಜೀವನ ಅಥವಾ ಯಾವ ಪ್ರಾಣಿಯ ಜೀವನವಾದರೂ ಎಂದಿಗೂ ಏಕಾಂತವೇ ಅಲ್ಲ. ಆದ್ದರಿಂದ ಜೊತೆ ಕೂಡ ಇರ್ತವೆ, ಏಕಾಂತ ಕೂಡ ಇರ್ತವೆ. ಬರಲಿರುವ ಏಕಾಂತ ತತ್ವಕ್ಕೆ ಚಿಕ್ಕಂದಿನಲ್ಲೇ ಬೀಜ ಹಾಕಬೇಕು. ನಾವು ಅಕಸ್ಮಾತ್ ಈಗ ನಾವು ವಯಸ್ಸಾದ್ಮೇಲೆ ಏಕಾಂತವಾಗಿ ಇರಬೇಕಾಗಿ ಬಂದಿರುತ್ತೆ, ಅದನ್ನು ಕೂಡ ಅವ್ರಿಗೆ ಧೈರ್ಯವಾಗಿ ನಿಭಾಯಿಸುವಂಥ ಶಕ್ತಿ ಕೂಡ ನಾವು ಹೇಳ್ಕೊಡ್ಬೇಕಾಗಿ ಬರುತ್ತೆ. ನಿರ್ಣೀತ ಸಮಯಗಳಲ್ಲಿ ಮಕ್ಕಳಿಗೆ ಮೌನವನ್ನು ನಿರ್ದೇಶಿಸಬೇಕು. ಅಂದರೆ ಒಂದೊಂದು ಟೈಮಲ್ಲಿ ಮೌನವಾಗಿರೋದು ಕೂಡ ಅವರಿಗೆ ಕಲಿಸ್ಕೊಡ್ಬೇಕು. ಈ ರೀತಿಯಲ್ಲಿ ಮಕ್ಕಳ ಬೆಳವಣಿಗೆಯನ್ನು ವಿಷಯದಲ್ಲಿ ಅನೇಕ ಪ್ರಾಥಮಿಕ ಸೂತ್ರಗಳು, ಅಂದರೆ ಮಕ್ಕಳಿಗೆ ಮೊದಲಿಂದ ಹಿಡಿದು ನಾವು ಯಾವ ಟೈಮಲ್ಲಿ ಹೇಗಿರಬೇಕು, ಯಾವ ಟೈಮಲ್ಲಿ ಓದ್ಕೋಬೇಕು, ಯಾವ ಟೈಮಲ್ಲಿ ನಾವು ಏನೇನು ಕೆಲಸಗಳನ್ನ ನಿಭಾಯಿಸಬೇಕು ಅನ್ನೋದನ್ನು ನಾವು ತಿಳಿಸ್ತಾ ಬರಬೇಕಾಗುತ್ತೆ. ಪ್ರಕೃತಿ ಪರವಾಗಿ ತಂದೆ ತಾಯಿಗಳು ನಿಜವಾದ ತಂದೆ ತಾಯಿಗಳಾದರೆ ಅವರು ಬದಲಾಗ್ತಾರೆ. ಪ್ರತಿ ತಂದೆ ತಾಯಿಗಳು ನಿಜವಾದ ತಂದೆ ತಾಯಿಗಳಾಗಿ ಬದಲಾಗಬೇಕು. ಈ ಭುವನ ಅಂದರೆ ಈಗ ನಮ್ಮ ಭೂಮಿ ಸ್ವರ್ಗವಾಗಬೇಕಾದರೆ ನಾವು ನಮ್ಮ ಮಕ್ಕಳನ್ನ ಬೆಳೆಸೋ ರೀತಿ ಕೂಡ ಒಂದು ಆಗಿರುತ್ತೆ. ಏನಂದರೆ ನಾವು ಮಕ್ಕಳನ್ನ ಚೆನ್ನಾಗಿ ಬೆಳೆಸಿದಾಗ ಅವರು ಒಳ್ಳೆ ಪ್ರಜೆಗಳಾಗ್ತಾರೆ. ಒಳ್ಳೆ ಪ್ರಜೆಗಳಾಗಿದ್ದಾಗ ನಮ್ಮ ದೇಶಕ್ಕೆ ಆಗಲಿ, ನಮ್ಮ ನಾಡು ಊರು ದೇಶ, ಹೀಗೆ ಪ್ರಕೃತಿಗೆ ಒಂದು ಒಳ್ಳೆ ಶಿಶುವಾಗಿ ಒಬ್ಬ ಪ್ರಜೆಯಾಗಿ, ಒಂದು ಶಿಶುವಾಗಿದ್ದವನು ಒಂದು ಒಳ್ಳೆ ಪ್ರಜೆಯಾಗಿ ಮಾರ್ಪಾಡಾಗಬೇಕಾದ್ರೆ ಒಂದು ಎಲ್ಲೋ ಬಿದ್ದಿರುವಂಥ ಒಂದು ಕಲ್ಲನ್ನು ತುಂಡು ತಗೊಂಬಂದು ಅದನ್ನು ವಿಗ್ರಹವಾಗಿ ಕೆತ್ತಿ ಅದನ್ನು ಮೂರ್ತಿಯಾಗಿ ಅದನ್ನು ದೈವ ಪೂಜೆಗೆ ಉಪಯೋಗಿಸೋ ರೀತಿ ಮಾಡುವಂಥ ಶಕ್ತಿ ತಂದೆ ತಾಯಿಗಳಿಗಿರುತ್ತೆ. ಈ ರೀತಿ ತಂದೆ ತಾಯಿಗಳು ಮಕ್ಕಳ ಪಾಲನೆಯಲ್ಲಿ ತುಂಬ ಜಾಗರೂಕರಾಗಿ ಮಕ್ಕಳನ್ನ ಬೆಳೆಸಬೇಕಾಗುತ್ತೆ. ಇದ್ರ ಬಗ್ಗೆ ಎಲ್ಲರೂ ಅರ್ಥಕೊಂಡು ಮಕ್ಕಳುಗಳನ್ನ ಒಳ್ಳೆ ಪ್ರಜೆ ಮಾಡಿ ನಮ್ಮ ದೇಶಕ್ಕೆ, ನಮ್ಮ ಪ್ರಪಂಚಕ್ಕೆ ಒಳ್ಳೆಯ ಒಂದು ಪ್ರಜೆಯನ್ನಾಗಿ ಮಾಡ್ತಾರೆ ಅಂತ ತಿಳ್ಕೊಂಡು ಮಾಡಬೇಕು ಅಂತ ಕೇಳಿಕೊಂಡು ನನಗೆ ಈ ವೇದಿಕೆಯಲ್ಲಿ ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ ಮೇಡಮ್.